ಪ್ರಧಾನಿ ನರೇಂದ್ರ ಮೋದಿ ನಾಳೆ ಉಡುಪಿಗೆ ಎಂಟ್ರಿ ಕೊಡ್ತಿದ್ದಾರೆ. ಮಧ್ಯಾಹ್ನದವರೆಗೂ ಕೂಡ 3-4 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿರೋ ಮೋದಿ ಕೃಷ್ಣನೂರಲ್ಲಿ ಮಿಂಚಿನ ಸಂಚಾರ ಮಾಡಲಿದ್ದಾರೆ. ಕಡಗೋಲು ಕೃಷ್ಣನ ನಾಡಲ್ಲಿ ಮೋದಿ ಮೋಡಿ ಮಧ್ವರ ನೆಲದಲ್ಲಿ ನಾಳೆ ಸಂಚರಿಸಲಿದ್ದಾರೆ ಪ್ರಧಾನಿ. ಕೃಷ್ಣನೂರು ಉಡುಪಿಯಲ್ಲೀಗ ಮೋದಿ ಜಪ ಶುರುವಾಗಿದೆ. ಫಾರ್ ದಿ ಫಸ್ಟ್ ಟೈಮ್ ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಉಡುಪಿಗೆ ಎಂಟ್ರಿ ಕೊಡ್ತಿದ್ದಾರೆ. ಹೀಗಾಗಿಯೇ ಇಡೀ ಕೃಷ್ಣ ಮಠದ ಬೀದಿ ಬೀದಿಯಲ್ಲೂ ಕೇಸರಿ ಧ್ವಜಗಳು ರಾರಾಜಿಸುತ್ತಿವೆ. ಎಲ್ಲಿ ನೋಡಿದ್ರೆ ಖಾಕಿ, ಎತ್ತ ಕಣ್ಹಾಯಿಸಿದ್ರೂ ಮೋದಿಯೇ ಕಾಣಿಸ್ತಿದ್ದಾರೆ. ನಾಳೆ ಇಡೀ ದಿನ ಉಡುಪಿ ನಗರ ಮೋದಿಮಯವಾಗಲಿದೆ. ಬೆಳಗ್ಗೆ 11 ಗಂಟೆಗೆ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬಂದಿಳಿತಾ ಇದ್ದಂತೆ ಭವ್ಯ ಸ್ವಾಗತ ಕೋರಲಿದ್ದಾರೆ. ಹೆಲಿಪ್ಯಾಡ್ನಿಂದ ಬರೋಬ್ಬರಿ 1.8 ಕಿಲೋಮೀಟರ್ ದೂರ ರೋಡ್ ಶೋ ನಡೆಯಲಿದೆ. ಈ ವೇಳೆ ರಸ್ತೆ ಇಕ್ಕಲಗಳಲ್ಲೆಲ್ಲ ಜನಸಾಗರ ಸೇರಲಿದೆ. ಮೋದಿಯ ಸ್ವಾಗತಕ್ಕೆ ಲಕ್ಷಾಂತರ ಜನ ಆಗಮಿಸೋ ನಿರೀಕ್ಷೆ ಇದ್ದು 3 ಕಡೆಗಳಲ್ಲಿ ಸಾಂಸ್ಕೃತಿಕ ವೇದಿಕೆಯನ್ನ ಸಿದ್ಧ ಮಾಡಿದ್ದಾರೆ. ಮೋದಿ ರೋಡ್ ಶೋ ಸಾಗುವ ಮಾರ್ಗದಲ್ಲಿ ಭದ್ರತೆ ಕೈಗೊಳ್ಳೋದೇ ಪೊಲೀಸರಿಗೆ ಸವಾಲಾಗಿದೆ. ಹೀಗಾಗಿ ಪ್ರಧಾನಿ ಕಾರ್ಯಕ್ರಮಕ್ಕೆ 3,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು, ರೋಡ್ ಶೋ ಸಾಗುವ ದಾರಿಯಲ್ಲಿ ಇವತ್ತು ಅಣಕು ಪ್ರದರ್ಶನ ಮಾಡಿದರು. ನಾಳೆ ಹಾಗೆ ನಾಡಿದ್ದು ಇದರದ್ದು ರಿಹರ್ಸಲ್ ಹಾಗೂ ಒರಿಜಿನಲ್ ಕಾರ್ಯಕ್ರಮ ನಡೀತಾ ಇರುವಾಗ ಯಾವ ರೀತಿಯಲ್ಲಿ ಟ್ರಾಫಿಕ್ ಡೈವರ್ಷನ್ಸ್ ಆಗ್ತದೆ, ಯಾವ ರೀತಿಯಲ್ಲಿರುವಂತಹ ಅಡ್ಜಸ್ಟ್ಮೆಂಟ್ಗಳು ಮಾಡಬೇಕಾಗ್ತದೆ ಅಂತ ಈಗಾಗಲೇ SP ಉಡುಪಿದು ವೆಬ್ಸೈಟಲ್ಲಿ ನಾವು ಶೇರ್ ಮಾಡಿದ್ವಿ. ಸುಮಾರು 3,000ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಬೇರೆ ಬೇರೆ ರ್ಯಾಂಕಲ್ಲಿರುವಂಥವರನ್ನು ನೇಮಕ ಮಾಡಲಾಗಿದೆ. ಅದರಲ್ಲೂ ಸಹ 10 ಜನ ಅಡಿಷನಲ್ SP ಹಾಗೂ SP ರ್ಯಾಂಕಲ್ಲಿರುವಂಥ ಆಫೀಸರ್ಸ್ದು ನೇಮಕವಾಗಿದೆ. SPG ಅವರು ಅದಕ್ಕೆ ನೇತೃತ್ವ ವಹಿಸ್ತಾರೆ. ರೋಡ್ ಶೋ ಮುಗಿತಾ ಇದ್ದಂತೆ ಪ್ರಧಾನಿ ಮೋದಿ ಸೀದಾ ಉಡುಪಿಯ ಕೃಷ್ಣ ಮಠಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಇಲ್ಲಿ ನಡೆಯೋ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ರಾಜ್ಯಪಾಲರು ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ಮೋದಿಗೆ ಸಾಥ್ ನೀಡಲಿದ್ದಾರೆ. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಸನ್ಯಾಸ ಜೀವನಕ್ಕೆ ಕಾಲಿಟ್ಟು ಭರ್ತಿ 50 ವರ್ಷ ತುಂಬಿದೆ. ಹೀಗಾಗಿ ತೀರ್ಥ ಮಂಟಪ ಅನಾವರಣಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಬಳಿಕ ಕನಕನ ಕಿಂಡಿಯ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು, ನಂತರ ಕಡಕೋಲು ಕೃಷ್ಣನ ದರ್ಶನ ಪಡೆಯಲಿದ್ದಾರೆ. ಇದಾದ್ಮೇಲೆ ಮಠಾಧೀಶರ ಜೊತೆ ವಿಶೇಷ ಸಮಾಲೋಚನೆ ನಡೆಸಲಿದ್ದು, ಬಳಿಕ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ನಡೆಯೋ ಸಮಾವೇಶದಲ್ಲಿ ಸಾವಿರಾರು ಜನರನ್ನ ಉದ್ದೇಶಿಸಿ ಮೋದಿ ಮಾತನಾಡಲಿದ್ದಾರೆ. ಲಕ್ಷಕಂಠ ಗೀತಾ ಈ ಪಾರಾಯಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಅವರು ಕೂಡ ಗೀತಾ ಪಾರಾಯಣವನ್ನು ಮಾಡುವವರಿದ್ದಾರೆ. ಎಲ್ಲ ಭಗವದ್ಭಕ್ತರಿಗೂ ಇದೊಂದು ಸದವಕಾಶ. ನಮ್ಮ ದೇಶದ ಪ್ರಧಾನಿಯ ಜೊತೆಗೆ ಭಗವದ್ಗೀತೆಯನ್ನು ಪಠಣ ಮಾಡಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂಥ ಈ ಒಂದು ಸುವರ್ಣ ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರ್ತಿರೋದ್ರಿಂದ ಕಡಲ ತೀರದಲ್ಲಿ ಮರಳಿನ ಸ್ವಾಗತ ಕೋರಲಾಗಿದೆ. ಮರಳು ಶಿಲ್ಪಿ ಹರೀಶ್ ಸಾಗ ಮರಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಸುಂದರ ಕಲಾಕೃತಿ ನಿರ್ಮಿಸಿದ್ದಾರೆ. ಉಡುಪಿ ಟು ಗೋವಾ, ಎಲ್ಲೆಲ್ಲೂ ಮೋದಿಮಯ. ಉಡುಪಿಯ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಸೀದಾ ಗೋವಾದ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ ಮೋದಿ ಭೇಟಿ ನೀಡಲಿದ್ದಾರೆ. ಕಾಣಕೋಣದಲ್ಲಿರೋ ಈ ಮಠಕ್ಕೆ 550 ವರ್ಷಗಳ ಇತಿಹಾಸವಿದ್ದು 24ನೇ ಯತಿಗಳಾಗಿ ವಿದ್ಯಾಧೀಶ ಶ್ರೀಪಾದ ಒಡೆಯರ್ ಮಠವನ್ನ ಮುನ್ನಡೆಸುತ್ತಿದ್ದಾರೆ. ಇದೇ ಮಠದಲ್ಲೀಗ ಪಂಚಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಮಠದ ಆವರಣದಲ್ಲಿ 77 ಅಡಿಯ ರಾಮನ ಪ್ರತಿಮೆಯನ್ನ ನಿರ್ಮಿಸಲಾಗಿದ್ದು, ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. 77 ಫೀಟಿನ ಶ್ರೀರಾಮನ ಕಂಚಿನ ಅತಿ ಎತ್ತರದ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದಾರೆ. ಹಾಗೆ 3D ಶೋನು ಹಾಗೂ ಮ್ಯೂಸಿಯಂ ಅನ್ನು ಸಹ ಸಂಚಾಲಿಸುತ್ತಿದ್ದಾರೆ. ಒಟ್ನಲ್ಲಿ ಪ್ರಧಾನಿ ಮೋದಿ ಆಗಮನಕ್ಕೆ ಉಡುಪಿ ನಗರಿ ಸಜ್ಜಾಗಿದ್ದು, ನಾಳೆ ಇಡೀ ದಿನ ಮಠದ ಅಂಗಳದಲ್ಲಿ ಪ್ರಧಾನಿ ಮೋದಿ ಸಂಚರಿಸಲಿದ್ದಾರೆ. ಉಡುಪಿಯಿಂದ ಗಣೇಶ್ ಸೈಬ್ರಕಟ್ಟೆ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.